ನೀನು ಕೊಡಿಲಿ. ತಗೋ ಶಿವು ನೀನು. ಸರಿ ಕಣತ್ತೆ. ಶಿವು, 1 ನಿಮಿಷ. ಮಾವ ಆ ತಟ್ಟೆ ತಗೊಂಬ ಇಲ್ಲ. ಯಾಕೆ ಮಾವ? ನೀನು ತಗೊಂಡು ಬಾರೋ, ಹೇಳ್ತೀನಿ. ಏನು ರಮ್ಮಿ, ಗ್ರಾಮ ದೇವತೆ ಕಾಣಿಕೆ ಅಂತೀರಿ, ಬರೀ 500 ರೂಪಾಯಿ ಕೊಟ್ಟಿದ್ದೀರಲ್ಲ. ರೀ, ಅದು ಕಾಣಿಕೆ ಅಲ್ವಾ? ಗ್ರಾಮ ದೇವತೆ ಮುಂದೆ ಎಷ್ಟು ಕೊಟ್ಟರು ಕಮ್ಮಿನೇ, ಅದಕ್ಕೆ 500 ರೂಪಾಯಿ ಕೊಟ್ಟೆ. ಅದು ಸರಿ. ಮುಂಚೆನೇ ಹೇಳಿದರೆ ಕಂತೆ ಕೊಡ್ತಿದ್ದೆ, ಅದು ಸೇರಿಸಿ ಹಾಕ್ಬೋದಿತ್ತಲ್ಲ. ಇರಲಿ ಇವು ಸದ್ಯಕ್ಕಿಷ್ಟಿದೆ, ಎಲ್ಲನೂ ಸೇರಿಸಿ ಹಾಕ್ಬಿಡು. ಸರಿ ಕಣ್ಮವ, ನಾನಿನ್ನು ಬರ್ತೀನಿ. ಪರ್ಸು, ಛತ್ರಿ ಅಣ್ಣ, ನೀವೆಲ್ಲರೂ ಸೇರ್ಕೊಂಡು ಒಂದೊಂದು ಜವಾಬ್ದಾರಿನ ಮಧ್ಯದಲ್ಲಿ ತಕೊಂಡು ಈ ಬಡವನ ಮಗಳ ಮದುವೆನ ಸಂದಾಗಿ ನೆರವೇರಿಸ್ಕೊಡ್ಬೇಕು. ಶಿವ, ಅದು ನನ್ನ ಮನೆ ಕಂಡ್ಲ, ನನ್ನ ಮನೆ ಮದುವೆ ಕೆಲಸಕ್ಕೆ ಬೇರೆಯವ್ರಿಗೆ ಹೇಳಾರೆ. ನಿನಗಿಂತ ಮುಂಚೆನೇ ಇದ್ದು ಎಲ್ಲನೂ ಬೇಗ ಮುಗಿಸಾಕ್ತೀನಿ. ಏನು ಛತ್ರಿ? ಮಾತನಾಗೆ ಅಪ್ಪನೂ ಒಂದೇ ಮಗನೂ ಒಂದೇ. ಅಪ್ಪ ಮಕ್ಕಳು ಅಂದರೆ ಹೆಂಗಿರ್ಬೇಕು ನೋಡಿ ಶಿವ. ಸರಿಯಾಗಿ ಹೇಳಿದೆ ಛತ್ರಿ ಅಣ್ಣ. ಮಾವಯ್ಯ, ನಾನಿನ್ನು ಬರ್ತೀನಿ. ಅತ್ತೆ, ನಾ ಬರ್ತೀನಿ. ಶಿವು, ದುಡ್ಡನ್ನ ಕಣ್ಣಿಗೆ ಒತ್ಕೊಂಡು ಹುಂಡಿಗೆ ಹಾಕ್ಬೇಕಪ್ಪ. ಇದು ತುಂಬ ವಿಶೇಷವಾದ ಹಣ. ನಿನ್ನ ಮನಸ್ಸಲ್ಲಿರೋ ಆಸೆನೆಲ್ಲ ಆ ದೇವಿ ಮುಂದೆ ಹೇಳ್ಕೋಪ, ಎಲ್ಲ ಒಳ್ಳೇದಾಗತ್ತೆ. ಸರಿ ಕಣತೆ, ಬರ್ತೀನಿ. ನೀವಯ್ಯ ಹಿಂಗ್ ಗೊರ್ಕೆ ಹೊಡಿತೈತೆ. ಎಚ್ಚರಿಕೆ ಇದ್ದ ಕೇಳಿರೆ ಆಮೇಲೆ ಮಾತಾಡೋಣ ಅಂತಾರೆ, ಊಟ ಬಡಿಸುವಾಗ ಕೇಳಿರೆ ಆಮೇಲೆ ಮಾತಾಡೋಣ ಅಂತಾರೆ. ಈಗ ನೋಡಿರಿ ಹಿಂಗ್ ಮಲ್ಕೊಂಡವ್ರೆ. ಯವ್ವ, ನಿದ್ದೆಲ್ಲಿರೋನ್ ಎಬ್ಬಸ್ತೀಯ ಅಂತ ಕಣ್ಗಿನ್ ತಗೊಂಡು ಶೂಟ್ ಮಾಡ್ಬಿಟ್ರೆ. ಮಮ್ಮಿ, ಯವ್ವ ಅಲ್ಲ ಕಣವ, ನಾನು ನಿನ್ನ ಮಗ ಸೀನಾ. ಏನ್ಲ ಒಳ್ಳೆ ಬೆನ್ನು ಬಿದ್ದು ಬೇತಾಳ್ದಂಗೆ ಮಂಚ್ ತಡಿ ಬಂದು ಅನ್ಕೊಂಡಿದ್ಯಾ? ಪಿಂಕಿ ವಿಷಯ ಮತ್ತೆ ಜಿಮ್ ಓಪನ್ ಮಾಡಕ್ಕೆ ದುಡ್ಡು ಕೇಳಿದ್ನಲ್ಲ, ಆ ವಿಷಯ ನಾನು ನೆನಪು ಮಾಡಕ್ ಬಂದೆ. ಅದಕ್ಕೆ ಮಂಚ್ ತಡಿ ಬಂದು ಕೂತ್ಕೊಂತಾರ. ನಾನಿವಾಗ ಮಂಚದ ಕೆಳಗಡೆ ಹೋಗಿ ಸೇರ್ಕೊಂಡಿಲ್ಲ ಅಂದ್ರೆ ನಾಳೆ ದಿನ ಇವರೆಲ್ಲ ಸೇರ್ಕೊಂಡು ಆಡ್ಕೋತಾರೆ. ನಿನ್ ತಮ್ಮ ಯಾತಿ ಕಣವ, ಹೆಂಗಾರ ಮಾಡಿ ಕೇಳವ. ಏನಾರ ಮಾಡ ನೀರು. ಮಿಲ್ಟ್ರಿ ಮಾದಪ್ಪ ಅವರೇ, ಅಲೋ, ಎಕ್ಸ್ಕ್ಯೂಸ್ ಮೀ. ಅವು ಊಟದಲ್ಲಿ ಏನ್ ಹಾಕಿದೆ? ಚೆನ್ನಾಗಿ ತಿನ್ಬಿಟ್ಟು ಹಿಂಗ್ ಬಿತ್ಕೊಂಡವನಿ ಅಪ್ಪ. ಹಲೋ, ಹೌ ಆರ್ ಯು? ವೌ, ನೋಡ್ತಾ ಕೂತಿದ್ಯಲ್ಲ, ಆ ಬಾಂಡ್ಲಿ ತಲೆ ಮೇಲೆ ಒಂದಾ ಕೆಪ್ಸು. ಚೂರಾರ ಮರುವಾದೆ ಕೊಡ್ಲಾ? ಇರು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಹಿಂಗ್ ಮಾಡ್ತೀನಿ. ಇವತ್ತು ಮಾವ ಕೆಳಗೆ ಮಲ್ಕೊಂಡ್ರೆ ನಾನು ಕೆಳಗೆ ಮಲ್ಕೋಬೇಕು. ಇಲ್ಲ ಇಲ್ಲ, ಮಾವ ಯಾಕೆ ಕೆಳಗೆ ಮಲ್ಕೋಬೇಕು?
ಮಾವ ಈ ಮನೆಗೆ ಯಜಮಾನ, ಅದಕ್ಕೂ ಮೀರಿ ನನ್ನ ಎದೆಗೆ ಯಜಮಾನ. ಮಾವ ಯಾವಾಗಲೂ ನನ್ನ ಪಕ್ಕನೇ ಇರಬೇಕು, ನನ್ನ ಎದೆಯೊಳಗೆ ಇರಬೇಕು. ಮಾವ ಅದು ಹೇಗಾದರೂ ಮಾಡಿ ಮಂಚದ ಮೇಲೆ ಮಲ್ಕೋ ಹಾಗೆ ಮಾಡಬೇಕು. ನಾನು ಮಾಡೇ ಮಾಡ್ತೀನಿ. ಏನು ಮಾಡೋದು? ನೀನಿದ್ರೆ ಅಲ್ವಾ ಮಾವ ಕೆಳಗೆ ಮಲ್ಕೋತು. ಬಾರೋ, ಮಾವನ ಮನೆಗೆ ಹೋಗಿ ಬಂದಲ್ಲ. ಕೇಳಿದ್ದೆ ಎಷ್ಟೊತ್ತಿ ಹೇಳ್ತೀಯ ಮಾವ? ಮುಂದಕ್ಕೆ ಹೇಳು. ಏನಂದ್ರು ನಿಮ್ಮ ಮಾವ? ಮಾವ ಬಹು ಖುಷಿ ಪಟ್ರು. ಅಷ್ಟೇನಾ? ಬೇರೆ ಏನು ಹೇಳಿಲ್ವಾ? ಅಷ್ಟೇ, ಆಮ್ಯಾಕೇನು ಹೇಳಲಿಲ್ಲ. ಆಮ್ಯಾಕೆ ಸೋದರತೆ ಕಡೆಯಿಂದ ಗ್ರಾಮ ದೇವತೆಗೆ ಪೂಜೆ ಮಾಡಿ ಕಾಣಿಕೆ ಹಾಕ್ಬೇಕು ಅಂತ ಅವ್ರ ಮನೆಯಿಂದ ಪೂಜೆ ಸಾಮಾನು, ಕಾಣಿಕೆ ದುಡ್ಡು ಎಲ್ಲ ಕೊಟ್ಟವ್ರೆ. ಹೌದಾ? ಎಲ್ಲಿ ದುಡ್ಡು ಕೊಡ ನೋಡೋಣ. ಆ ಮನೆಯಿಂದ ನೋಟ್ ಬಂದಿದೆ ಅಂದರೆ ಪಕ್ಕ ಕೋಟ ನೋಟೇ ಆಗಿರುತ್ತೆ. ಯಾರೋ ಮಾವನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಮಾವ ದ್ಯಾವ್ರಿದ್ದಂಗೆ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ ಮಾವ? ಸುಮ್ಮನಿರೋ ನೀನು. ಏನು ಬಾರೋ ಹಿಂಗೆ ಮಾತಾಡಿಯಾ? ನಮ್ಮ ಮಾವ ನನಗೆ ತುತ್ತು ಕೊಟ್ಟು ಬೆಳೆಸದೆ ಹೋಗಿರ್ಬೋದು, ಆದರೆ ತುತ್ತನಕ್ಕೂ ದಾರಿ ಮಾಡಿಕೊಟ್ಟವ್ರೆ. ಅಂಥವ್ರ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡ. ಅಪ್ಪ ಶಿವಪ್ಪ ತಂದೆ, ದಯವಿಟ್ಟು ಸುಮ್ಮನೆ ಬಿಡು. ನಾನು ಜೋಕ್ ಮಾಡಿ. ಓ ಜೋಕಾ? ಅದನ್ನೆಲ್ಲ ಮೊದಲೇ ಹೇಳ್ಬೇಕು. ಇರು, ನಕ್ಬಿಡ್ತೀನಿ. ಇಲ್ಲಾಂದ್ರೆ ನಿನ್ನ ಜೋಕು ವೇಸ್ಟ್ ಆಯ್ತದೆ. ಸರಿ, ಈಗ ನೀನು ಎಲ್ಲಿ ಮಲ್ಕೋತೀಯ? ಎಲ್ಲಿ? ಯಾವಾಗಲೂ ಮಲಿಕೊಳ್ಳಂಗೆ ಕೆಳಗೆ ಮಲಿಕತ್ತೀನಿ. ಅದೆಲ್ಲ ಏನೂ ಬೇಕಾಗಿಲ್ಲ. ಬಂದಿದ್ದ ನನ್ನ ಪಕ್ಕ ಮಲ್ಕೋ ಅಷ್ಟೇ. ಮಾವ 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 ಏನಾಯ್ತು? ಮಾವ ಮಾವ ಏನಾಯ್ತು ಮಾವ? ಮಾವ ಕೂತ್ಕೋ ಕೂತ್ಕೋ ಕೂತ್ಕೋ. ಮಾವ ಏನಾಯ್ತು? ಕೈಕಾಲು ನೋಡ್ತಿದ್ಯಾ? ಏನಾಯ್ತು ಮಾವ? ಕರೆಂಟ್ ಹೊಡೆದಂಗಾಯ್ತು ಬಾರ. ಹೌದಾ? ಒಳ್ಳೇದಾಯ್ತು ಬಿಡು. ಅವತ್ತು ದೇವಸ್ಥಾನದಲ್ಲಿ ನಾನು ನಿನಗೆ ಕರೆಂಟ್ ಹೊಡೆದಾಗ CPR ಮಾಡಿದ್ನಲ್ಲ, ಅದೇ ಥರ ಮತ್ತೆ ಮಾಡ್ತೀನಿ. ಮಕ್ಕಳವ ಬ್ಯಾಡ್ಕಂಡ್ ಬಾರು. ಅವತ್ತು ಒಂದ್ಕಿತ ಮಾಡಿನೇ ಸಾಕಾಗೋಯ್ತು. ಇನ್ನೊಂದ್ಕಿತ ಅಂದ್ರೆ ಬೇಡ ಬಾರು ಬೇಡ. ಅದು ನೀ ಪಕ್ಕ ಮಲಿಕ ಅಂದಲ್ಲ, ಅದಕ್ಕೆ ಗಾಬರಿ ಆಗೋದೆ ಅಟೆ. ನೀನೆಷ್ಟು ಗಾಬರಿ ಆದರೂ ಅಷ್ಟೇ. ಅದೆಲ್ಲ ಗೊತ್ತಿಲ್ಲ. ಇವತ್ತು ನೀನು ನನ್ನ ಪಕ್ಕ ಮಲ್ಕೊಳ್ಳೇಬೇಕು, ಯಾಕಂದ್ರೆ ನಂಗೆ ಭಯ ಆಗುತ್ತೆ. ಈಡ್ ದಿನ ಏನೂ ಇರಲಿಲ್ಲ, ಇವಾಗ ಏನು ಪಾರು ಒಂದೇ ಕಿತ್ತ ಆಟ ಮಾಡ್ತಿದ್ಯಾ? ಯಾಕೆ ಏನು ಅಂತೆಲ್ಲ ಕೇಳಂಗಿಲ್ಲ ನೀನು. ಆಗ ಭಯ ಆಗ್ತಿರ್ಲಿಲ್ಲ, ಈಗ ಭಯ ಆಗ್ತದೆ. ಯಾಕೆ? ಅವತ್ತು ತೋಟದಲ್ಲಿ ಕತ್ಲೆ ಅಂತ ನಾನು ಹೆದರ್ಕೊಂಡಿರ್ಲಿಲ್ವಾ? ಅವತ್ತಾಗಿದ್ದ ಶಾಕಿಂದ ನಾನು ಇನ್ನೂ ಹೊರಗೆ ಬಂದಿಲ್ಲ. ಅದಕ್ಕೆ ನೀನನ್ನ ಬಿಟ್ಟು ಎಲ್ಗೂ ಹೋಗಂಗಿಲ್ಲ. ಅಲ್ಲ ಪಾರು, ನಾವಿಬ್ರು ಒಂದೇ ಕೋಣೆನಾಗ ಮಲ್ಕಿರ್ತಿರೋದೇ ತಪ್ಪು. ಅಂಥದ್ರಾಗೆ ಒಂದೇ ಮನುಷ್ಯದಾಗೆ ಆಗಲ್ಲಪ್ಪ, ಆಗಲ್ಲ. ಒಂದು ಕೆಲಸ ಮಾಡಮ್ಮ, ನಾನು ನಿಂಗೆ ಆಂಜನೇಯನ ಮಂತ್ರ, ಮಾಕಳವನ ಹಾಡು ಎಲ್ಲ ಹೇಳ್ಕೊಡ್ತೀನಿ, ಕಲ್ತ್ಕ. ರಾತ್ರಿ ಇಡೀ ಹಾಡು ಹೇಳ್ಕೊಂಡು ಮಲ್ಕ, ಏನು ಭಯ ಹಾಕಿಲ್ಲ. ಏನಂತೀಯ ಮಾವ? ಓ, ರಾತ್ರಿ ಇಡೀ ಹಾಡು ಹೇಳ್ಕೊಂಡಿದ್ರೆ ನಿದ್ದೆ ಮಾಡಕ್ ಹಾಕಿಲ್ಲ ಅಲ್ವಾ? ಬಾರು, ಒಂದು ಕೆಲಸ ಮಾಡುಮ್ಮ, ನೀನು ಮಂಚಿ ಪಕ್ಕ ಹೋಗಿ ಮಲಿಕ. ಬಾರು, ನೀನು ರಾಣಿ ಪಕ್ಕ ಹೋಗಿ ಮಲಿಕ. ಬೇಡ ಬಿಡು, ಆಚೆ ಜಗ್ಲಿ ಇದೆಯಲ್ಲ, ಅಲ್ಲೇ ಹೋಗಿ ಮಲ್ಕೋತೀನಿ ನಾನು. ಬಾರು. ಈ ಶಿವನನ್ನ ನೀ ಬೆಳಗ ಪಾರ್ವತಿ, ಹೊಂಬೆಳಕಂಗೆ ಜೊತೆಯಾಗೆ ಆಗುತ್ತೆ. ನನ್ ಬಿಟ್ಟು ಹೋಗ್ಬೇಡ ಬಾರ್ ಬಾರ್. ಬೆಳಚಂಗೆ ನೀ ಪಾರು, ನಂಗೆ ಚಾನೆ ಪ್ರೀತಿ ನಿನ್ನ ಮ್ಯಾಗೆ. ನೀನೇ ಹಿಂಗೆ ಹೇಳಿದ್ರೆ ಸಾವೆ ಬಂದು ಕರೀತಿದ್ರು ಅದನ್ನು ದಾಟಿ ನಿನ್ನ ಹತ್ರನೇ ಬರ್ತೀನಿ ಮಾವ.
ಈಗ ಬಂದು ನನ್ನ ಪಕ್ಕ ಮಲ್ಕೋತ್ಯಾ? ಆಗಲ್ವಾ? ಸರಿ ಹಾಗಿದ್ರೆ ನೀನ್ ಮಲ್ಕೊಳ್ಳಿಲ್ಲ ಅಂದ್ರೆ ರಣಿ, ರಶ್ಮಿ, ರತ್ನ, ರವಿ. ಬೇಡ ಬಾರ. ಹಾಗಿದ್ರೆ ಈಗ ಬಂದು ನನ್ನ ಪಕ್ಕ ಮಲ್ಕೋತ್ಯಾ? ಎಸ್ ಸರ್. ಯಾರೋ ಕರೆದಂಗಾಗಿಲ್ವಾ? ಯಾರೋ ಅಲ್ಲ ಕಣ್ರಿ, ನಾನೇ. ಏನೇ ಅದು? ಅದು ಹೊಸಿ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಏನೇ ಅದು? ಅದೇ ನಮ್ಮ ಜಯಕ್ಕ ಸೀನಂಗೆ ಅಂತ ಹುಡುಗಿ ಹುಡ್ಕವ್ರಲ್ಲ, ಆ ಹುಡುಗಿನೂ ಚೆನ್ನಾಗೇ ಐತೆ. ನಾನೇನಾರ ಬೇರೆ ಹುಡುಗಿನ ಇಷ್ಟಪಟ್ರೆ ಏನು ಮಾಡ್ತೀರಾ? ನೀನು ಇಷ್ಟಪಟ್ಟೆ ಅಂತ ನೀನನ್ನು ಮದುವೆ ಮಾಡೋಕ್ಕಾಯ್ತದ? ಅವನು ಒಪ್ಬೇಕಲ್ವೇನೆ? ಅಯ್ಯೋ, ನಾನು ಹೇಳೋದು ಸ್ವಲ್ಪ ಕೇಳ್ರಿ. ನಾನೇನಾರ ಒಂದು ಹುಡುಗಿನ ನಮ್ಮ ಸೀನಂಗೆ ಒಪ್ಪಿ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತಂದರೆ ಏನಂತೀರಾ ಅಂದೆ. ತಾಯಿಯಾಗಿ ನೀನು ಇಷ್ಟಪಡ್ತೀಯ ಅಂತ ನಾನು ಒಪ್ಕೋತೀನಿ ಕಣೆ. ಆದರೆ ಅಕ್ಕನ ಬೇಜಾರಾಗಲ್ವೇನೆ? ಅಯ್ಯೋ, ನಿಮ್ಮ ಅಕ್ಕನ ಹುಸಿ ಪಕ್ಕಕ್ಕಿಡ್ರಿ. ನಾನು ಅದೇನು ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊಳ್ರಿ. ನಮ್ಮ ಮನೆಗೆ ಸರಿಯಾಗೋವಂಥ ಹುಡುಗಿ, ನಮ್ಮ ಸೀನಂಗೆ ಜವಾಬ್ದಾರಿ ಕಲಿಸಿ ದಾರಿಗೆ ತರ ಅಂತ ಹುಡುಗಿ, ನಮ್ಮೆಲ್ರಿಗೂ ಹೊಂದ್ಕೊಂಡು ಹೋಗೋಂಥ ಹುಡುಗಿನ ನಾನು ಒಪ್ಪಿ ಸೊಸೆ ಮಾಡ್ಕೊಳ್ಳೋಣ ಅಂತಂದರೆ ಏನಂತೀರಾ? ಏನು ಮಾಡೋಣ? ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಅವನಿಗೆ ಒಳ್ಳೇದಾಗಬೇಕು ಅಂತ ತಾನೆ. ಒಳ್ಳೇದೇ ಆಯ್ತದೆ ಬಿಡು. ಅಪ್ಪ, ನಮ್ಮಪ್ಪ ಅರ್ಧ ಒಪ್ಕೊಂಡವನೇ, ಪೂರ್ತಿ ಒಪ್ಪಿಸ್ಬಿಟ್ರೆ ನನ್ನ ಲೈನ್ ಕ್ಲಿಯರ್ ಆಯ್ತದೆ. ಅದು ಸೀನಾ ಜಿಮ್ ತೆಗೆಯೋದಕ್ಕೆ ಹೊಸಿ ದುಡ್ಡು ಬೇಕಿತ್ತು. ಸೀನಾ ನನ್ನ ಮಗನೇ ಅಲ್ವೇನೆ, ಅವನ ಜೀವನದಲ್ಲಿ ಸೆಟ್ಲ್ ಆಗ್ತಾನೆ ಅಂದರೆ ನಂಗೆ ಖುಷಿನೇ ಅಲ್ವಾ? ಈಗ ರಾತ್ರಿ ಆಯಿತು, ಮಲ್ಕೋ. ಅದ್ರ ಬಗ್ಗೆ ಬೆಳಗ್ಗೆ ಮಾತಾಡೋಣ. ರಿಸರ್ಚ್ಗೆ ಹೋಗಿ ಬರ್ತೀನಿ. ಬೆಳಗ್ಗೆ ಯಪ್ಪ, ನಮ್ಮಪ್ಪ 5 ಲಕ್ಷ ರೂಪಾಯಿ ಕೊಡ್ತೀನಂತ ಆಸೆ ಹುಡ್ಸಿ ನನಗೆ ಎಳ್ಳು ನೀರು ಬಿಟ್ಬಿಟ್ಟಿರೋನೇನೋ. ಯಾಕೋ ನಾನು ತುಂಬ ಓವರ್ ಮಾಡ್ತಿದ್ದೀನಲ್ವಾ? ಇಲ್ಲ ಇಲ್ಲ, ನಾನು ಹಿಂಗೆ ಮಾಡಿದ್ರೇನೆ ಮಾವ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಬೋದು. ಇಲ್ಲ ಅಂದರೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಾರೋ, ನೀನು ಹಿಂಗೆ ನನ್ನ ಸುಮ್ಕೆ ನೋಡ್ತಾ ನಿಲ್ಬೇಡ, ನಂಗೆ ಭಯ ಆಯ್ತದೆ. ಆಯಿತು, ನಾನು ಮಂಚದ ಮ್ಯಾಕೆ ಮಲಿಕತ್ತೀನಿ. ಬಾರೋ, ನೀನು ಆ ಕಡೆಗೆ ಮಲ್ಕತ್ತೀಯಾ ಅಲ್ಲ ಈ ಕಡೆಗೆ ಮಲ್ಕತ್ತೀಯಾ? ನಾನು ಆ ಕಡೆ ಮಲ್ಕೋತೀನಿ. ಹಾಂ, ಹಂಗಾರೆ ನಾನು ಈ ಕಡೆಗೆ ಮಲ್ಕತ್ತೀನಿ. ಅವ್ವ ಮಕ್ಕಳವ್ವ, ನನ್ನ ಮನ್ಸಲ್ಲಿ ಪಾರು ಇದ್ರುವೆ ನಾನು ಒಂದಿನಕ್ಕೂ ಹೇಳ್ಕೊಂಡಿಲ್ಲ. ಇವಾಗ ಪಾರು ಮನ್ಸಲ್ಲಿ ನಾನಿಲ್ಲ, ಆದರೂ ಅವಳು ನನ್ನ ಹೆಂಡ್ರೆಯ. ಹಂಗಂತ ಇನ್ಮ್ಯಾಕೆ ನನ್ನ ಕೈ ಮೀರಿ ಏನೂ ತಪ್ಪಾಗ್ದಂಗೆ ನೋಡ್ಕೊಳವ. ಮಲಿಕ ಪಾರು. ಜಾಣ ಮತ್ತೆ. ಮಾವ, ನೀನ್ ಎದೆ ಬರ್ತಾ ನನಗೂ ಕೇಳ್ತಿದೆ. ಎಷ್ಟು ದಿನ ಒಳಗಿಟ್ಕೋತೀಯ ಅಂತ ನಾನು ನೋಡ್ತೇನೆ.
ಮಾಡ್ತೀನಿ ಇರೋ ನಿಂಗೆ. ಪಾರು, ನೀನು ಬೆಲ್ಲೆಚ್ ನನಗೆ ಅಂತಿದ್ದವನು ಈಗ ನಾನಾಗೆ ಹತ್ರ ಬಂದರು ದೂರ ತಳ್ತೀಯಾ? ಸಾರಿ ಮಾವ. ಪರವಾಗಿಲ್ಲ ಪಾರು. ಅಯ್ಯೋ ಪಾರು, ಸ್ವಲ್ಪ ಸುಮ್ಮನಿರೆ, ಓವರಾಗಿ ಮಾಡಬೇಡ. ಅವ್ವ ಮಕ್ಕಳವ್ವ, ನೀನೇ ನನ್ನ ಕಾಪಾಡಬೇಕು. ಮಕ್ಕಳವ್ವ, ರಾತ್ರಿಯಿಂದ ಕಣ್ಣೇ ಮುಚ್ಚಿಲ್ಲ. ಪಾಪ ಪಾರು ಮಗಿನ ಥರ ನನ್ನ ಮ್ಯಾಗ ಕೈ ಹಾಕೊಂಡು ಮಲ್ಗವಳೆ. ಹತ್ಲಾಗಿತ್ಲಾಗ ಮಿಸ್ ಕಾಡಂಗೂ ಇಲ್ಲ. ಹಂಗೆ ಮಲಿಕಂಡ್ ಕೈ ಕಾಲೆಲ್ಲ ಜೂ ಹಿಡಿದ್ಬಿಟ್ಟವೆ. ಇವಾಗ ಹೇಳ್ಬೇಕು, ಕೆಲಸಗಳು ಸಾನೆ ಅವೆ. ಹೆಂಗಪ್ಪ ಹೇಳೋದು? ಪಾರು ಪಾರು, ಸುಮ್ಮನೆ ಮಾಡು, ನಾಚಿಕೆ ಆಗುತ್ತಾ? ಮೇಡಮ್ಮ? ಯಾರದು ಮೇಡಮು? ಏ ಪಾರು, ನಾನು ಮೇಡಮ್ಮ ಅಲ್ಲ, ಮೇಡಪ್ಪ. ಓಸಿ ಕೈ ಎತ್ತಿಯ ಪಾರು? ಹೇಳ್ಕೊತೀನಿ ಮೇಡಮ್, ಸ್ವಲ್ಪ ಟೈಮ್ ಬೇಕು. ಯಾರಪ್ಪ ಮೇಡಮು? ಪಾರು ನೀ ಎತ್ತೇಳೋಕೆ ಬಿಡ್ತಿಲ್ಲ. ಪಾರು ಎತ್ತೇಳಿದ್ರೆ ನನ್ನ ಮೇಲೆ ಕೈ ಹಾಕೊಂಡಿರೋ ನೋಡಿದ್ರೆ ಅವಳೇನಾದ್ರೂ ತಪ್ಪು ತಿಳ್ಕೊಳಕ್ಕಿಲ್ವಾ? ಈಗ ಹೆಂಗಾನ ಮಾಡಿ ಎದ್ದೇಳ್ಬೇಕಲ್ಲ. ಏನಪ್ಪ ಮಾಡುತ್ತೀಗ? ಅದಕ್ಕೆ ಅದಕ್ಕೆ ಒತ್ತಾಯ್ತಲ್ಲ, ಅದಕ್ಕೆ ಎದ್ದೊಳಕ್ಕಿಲ್ವಾ? ಎದ್ದೊಳಿ ಅದಕ್ಕೆ. ಎದ್ದೇಳ್ತಿದ್ದೀರೋ? ಆದರೂ ಇಷ್ಟು ದಿನ ಇಲ್ದಿರೋ ನಿದ್ದೆ ನಾನು ಎಷ್ಟು ಚೆನ್ನಾಗಿ ಬಂತಲ್ಲ. ಏನು ಮ್ಯಾಜಿಕ್ ಆಯಿತು ಏನೋ. ಮಾವ, ನಾನು ನಿನ್ಗಿಂತ ಮುಂಚೆನೇ ಮಲ್ಕೊಂಬಿಟ್ಟೆ ಅಲ್ವಾ? ಅಯ್ಯಯ್ಯೋ, ಮಾವ ಬೇಗ ಎತ್ತೋಗ್ಬಿಟ್ಟಿದ್ದಾನೆ. ಇದೇನಿದು? ರಾತ್ರಿ ಎಲ್ಲ ಮಲಗಿದ್ರು ಬ್ಲ್ಯಾಂಕೆಟ್ ಹಂಗೆ ಇದೆ, ಬೆಡ್ಶೀಟ್ ಎಲ್ಲ ಸುಕ್ಕೇ ಆಗಿಲ್ಲ. ರಾತ್ರಿ ಇಡೀ ದಿನ ಮಾವ ಅಲ್ಲಾಡ್ತೆ ಹಾಗೆ ಮಲಗಿತ್ತು ಅನ್ಸುತ್ತೆ. ಯಾಕೆ? ಪಾರು, ನಿದ್ದೆಗಣ್ಣಲ್ಲಿ ಗೊತ್ತಾಗದೆ ಮಾವನ ಮೇಲೆ ಕೈ ಹಾಕ್ಬಿಟ್ಟಿದ್ದೆ. ಪಾಪ ಮಾವ ಹೇಳೋಕ್ಕಾಗದೆ ಬಿಡೋಕ್ಕಾಗದೆ ಹಾಗೆ ಮಲಗಿದ್ದ ಅನ್ಸುತ್ತೆ. ಏನೇ ಪಾರು ನೀನು? ಪಾಪ ಮಾವನ ಅಷ್ಟೊಂದು ಸತಾಯಿಸ್ತಾರಾ? ನನ್ನ ಗಂಡನೇ ತಾನೆ, ನಾನು ಸತಾಯಿಸ್ತೆ ಇನ್ಯಾರು ಸತಾಯಿಸ್ತಾರೆ? ಗಂಡನ ಸತಾಯಿಸೋದು ಪ್ರತಿಯೊಂದು ಹೆಣ್ಮಕ್ಳ ಕರ್ತವ್ಯ, ಧರ್ಮ. ಕರೆಕ್ಟಾ? ಕರೆಕ್ಟೇ, ಕರೆಕ್ಟ್. ಆದರೂ ಪಾಪ ನನ್ನ ಮಾವ ಒಳ್ಳೆ ಮಗು ಥರ
ತುಂಬ ಸತಾಯಿಸೋದು ಬೇಡ. ಯಾಕಂದರೆ ನನ್ನ ಮಾವ ನನ್ನ ಬೆಲ್ದಚ್ಚು. ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ. ಒಂದು ಚಂದದ ಕವಿತೆ ಅದರೊಳಗೆ ನೀ ಅವಿದೆ. ಈ ಪಾರ್ವತಿಗೆ ಪರಶವನು ನೀನೇ ಆದೆ. ಕವಿತಾ ಮೋಡ ತರಗೆ ಮಳೆಯಾದಂಗೆ ಕಾದ ನೆಲವು ಅರಳಿ ಹೂವ